ಆ ಪ್ರತಿಭಟನೆಗೆ ಸಾವಿರಾರು ಜನ ರೈತರು ಇವತ್ತು ಭಾಗವಹಿಸಿದ್ದಾರೆ. ಈ ಪ್ರತಿಭಟನೆ ನಿಲ್ಲಿಸೋವರೆಗೂ ನಾವು ಹೋರಾಟ ಮಾಡ್ತೀವಿ ಅಂತ ಈ ಭಾಗದ ರೈತರು ನಿರ್ಧಾರ ಮಾಡಿದ್ದಾರೆ. ಇವತ್ತು ಸರ್ಕಾರ 144 ಸೆಕ್ಷನ್ ಜಾರಿ ಮಾಡಿದೆ. ನಾವು ಸರ್ಕಾರ ನಿಯಮಗಳನ್ನು ಮಾಡುತ್ತೆ. ಯಾವಾಗ ರೈತ ವಿರೋಧಿ ನಿಯಮಗಳನ್ನು ಮಾಡ್ತಾರೆ ಅದನ್ನು ರೈತರು ಮುರಿತಾರೆ. ರೈತರಿಗೆ ಅನ್ಯಾಯ ಆದಾಗ ಸರ್ಕಾರಗಳಿರೋದು ರೈತರ ಪರ ನಿಲ್ಲೋದಕ್ಕೆ, ರೈತರ ಧ್ವನಿಯನ್ನು ಕೇಳಿ ನಿರ್ಣಯ ಮಾಡಬೇಕು. ಆದರೆ ಏಕಾಏಕಿ ಇವತ್ತು 10 ತಾಲೂಕುಗಳಿಗೆ ನೀರನ್ನು ಕಡಿತ ಮಾಡಿ ಒಂದೇ ಒಂದು ರಾಮನಗರ ಜಿಲ್ಲೆಗೆ ತಗೊಂಡು ಹೋಗೋದಕ್ಕೆ ನಮ್ಮದು ತೀವ್ರ ವಿರೋಧ ಇದೆ. ನಾನು ಇವತ್ತು ಕೂಡ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇನೆ. SP ಅವ್ರಿಗೂ ಮನವಿ ಮಾಡ್ತಾ ಇದ್ದೇವೆ, DC ಅವ್ರಿಗೂ ಮನವಿ ಮಾಡ್ತಿದ್ದೇವೆ. 2 ವರ್ಷದ DC ಆಫೀಸ್ ಮುಂದೆ ಧರಣಿ, ಪಾದಯಾತ್ರೆ ಆಯಿತು. ನಿಟ್ಟೂರಿಂದ ಗುಬ್ಬಿಯಿಂದ ನಿಟ್ಟೂರಿಂದ DC ಕಚೇರಿ, ಪರಮೇಶ್ ಸಾಹೇಬ್ರ ಮನೆ ಗಲಾಟೆ ಮಾಡಾಯ್ತು. ನಾವು ಅವ್ರ ಮನೆ ಮುಂದೆ ಹೋರಾಟ ಮಾಡ್ದೋ, ಅಸೆಂಬ್ಲಿಯಲ್ಲಿ ಗಲಾಟೆ ಮಾಡ್ದೋ, ಧರಣಿ ಕೂತ್ಕೊಂಡು ಏನೇ ಆದರೂ ಸರ್ಕಾರ ಸವಾಲಾಗಿ ತಗೊಂಡು ಹೋಗ್ತೀನಿ ಅಂದ್ರೆ ಇವತ್ತು ರೈತರು ಬೀದಿಗೆ ಬಂದಿದ್ದೇವೆ. ಅದರಿಂದ ಇದು ರೈತರಿಗೆ ಒಂದು ಮರಣ ಶಾಸನ. ಇದು ಕೂಡಲೇ ಈ ಯೋಜನೆಯನ್ನ ರದ್ದು ಮಾಡಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ. ಅನೇಕ ದಿನಗಳಿಂದ ಈ ಒಂದು ಲಿಂಕ್ ಕೆನಾಲ್ ವಿರುದ್ಧವಾಗಿ ನಾವು ಹೋರಾಟವನ್ನ ಜಾತ್ಯತೀತವಾಗಿ ಇವತ್ತು ರೈತರ ಸಂಘಟನೆ ಜೊತೆ ಮಾಡ್ತಾ ಇದ್ದೇವೆ. ಸರ್ಕಾರ ಇದ್ಯಾವುದಕ್ಕೂ ಗಮನ ಕೊಡದಲೆ ಅವರದೇ ಆದ ಉದ್ದಟತನದಿಂದ ಈ ಕಾರ್ಯವನ್ನು ಮಾಡ್ತಾ ಇದೆ. ಇದು ತುಮಕೂರು ಜಿಲ್ಲೆಗೆ ಮರಣ ಶಾಸನ ಆಗಲಿದೆ. ಆ ಕಾರಣ ಕುಡಿಯೋ ನೀರಿಗೂ ಕೂಡ ತೊಂದರೆ ಆಗಂತ ಪರಿಸ್ಥಿತಿ ಮುಂದುವರಿಯುತ್ತೆ. ಆ ಕಾರಣಕ್ಕೆ ಈ ಕೂಡಲೇ ಸರ್ಕಾರ ಈ ಒಂದು ಯೋಜನೆಯನ್ನ ನಿಲ್ಲಿಸಬೇಕು. ಏನು ಚಾನಲ್ ಮುಖಾಂತರ ಹೋಗ್ತಾ ಇದೆ, 3 TMC ನೀರು ಅವರಿಗೆ ರಿಕ್ವೈರ್ಮೆಂಟ್ ಇದೆ, ಅದನ್ನ ಕೊಡೋದಕ್ಕೆ ಚಾನಲ್ ಮುಖಾಂತರ ಅವಕಾಶ ಇದೆ. ಅದನ್ನ ಮಾಡಿ ಈ ಒಂದು ಎಕ್ಸ್ಪ್ರೆಸ್ ಕೆನಾಲ್ ಅನ್ನು ಈ ಕೂಡಲೇ ಸ್ಥಗಿತಗೊಳಿಸಬೇಕು ಅಂತಕ್ಕಂಥ ಮನವಿಯನ್ನು ಇವತ್ತು ಸಾವಿರಾರು ರೈತರು ಸೇರಿ ಇವತ್ತು ಸರ್ಕಾರದ ಮೇಲೆ ಒತ್ತಡವನ್ನು ತರ್ತಾ ಇದ್ದಾರೆ. ಆದರೂ ಕೂಡ ಸರ್ಕಾರ ಈ ಒಂದು ಕಾಮಗಾರಿ ನಿಲ್ಲಿಸೋದ್ರಲ್ಲಿ ಯಾವುದೇ ಚಿಂತನೆ ಮಾಡ್ತಾ ಇಲ್ಲ. ಈ ಒಂದು ಹೋರಾಟ ಇನ್ನು ಉಗ್ರವಾದ ಒಂದು ಸ್ವರೂಪವನ್ನು ಕೂಡ ತಗೊಂಡ್ಕೊಂಡಿದೆ. ಯಾವುದೇ ಕಾರಣಕ್ಕೂ ನಾವು ತುಮಕೂರು ಜಿಲ್ಲೆಯ ಜನ ಈ ಒಂದು ಎಕ್ಸ್ಪ್ರೆಸ್ ಲಿಂಕ್ ಅನ್ನು ಮಾಡೋದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಅಂತಕ್ಕಂಥ ಮನವಿಯನ್ನ ಇವತ್ತು ನಾವು ಸರ್ಕಾರದ ಮುಂದೆ ಮಾಡ್ತಾ ಇದ್ದೀವಿ. ಧನ್ಯವಾದ.